ಸುಭಾಷಿತ ಸನ್ಮಾರ್ಗ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇವತ್ತಿನ ಸುಭಾಷಿತ ಶಿಶುಪಾಲ ವಧ ಇಲ್ಲಿಂದ ಆಯ್ಕೆ ಮಾಡಿಕೊಂಡಂತಹ ಸುಭಾಷಿತ. ವಚನೈರ್ ರಸತಾಂ ಮಹೀಯೇಸೋ ನ ಖಲು ವೇತಿ ಗುರುತ್ವ ಮಧ್ಯತೈಃ ಕಿಮಪೈತಿ ರಜೋಭಿರ್ವದೈರೈಃ ಅವಕೀರ್ಣಸ್ಯ ಮಹೇರ್ ಮಾರ್ಗತ. ಅಂದರೆ ಕೆಟ್ಟವರು ಆಡಿದ ವರ್ಗದ ಮಾತುಗಳು ದೊಡ್ಡವರ ದೊಡ್ಡತನವನ್ನು ನಾಶ ಮಾಡುವುದಿಲ್ಲ. ಎಷ್ಟೋ ಬಾರಿ ನಮಗವ್ರು ಅದನ್ನಂದ್ರು ಇದನ್ನಂದ್ರು ಅವ್ರನ್ನ ಬಗ್ಗೆ ಕೆಟ್ಟದಾಗ ಮಾತಾಡಿದ್ರು ನಾವು ಮನ್ಸಿಗೆ ಹಚ್ಕೋತೀವಿ, ಬಹಳ ಬೇಸರ ಮಾಡ್ಕೋತೀವಿ, ವಿಷಾದ ಮಾಡ್ಕೋತೀವಿ, ದುಃಖ ಪಡ್ತೀವಿ, ನನಗೆ ಅವಮಾನ ಆತು ಅಪಮಾನ ಆತು ಅಂತ ಅನ್ಕೋತೀವಿ. ಆದ್ರ ಸುಭಾಷಿತ ಏನ್ ಹೇಳ್ತದಂದ್ರ ಒಂದಿಷ್ಟು ವಜ್ರ ವೈಡೂರ್ಯ ಅಂಗಾರಗಳನ್ನ ಮಣ್ಣಿನ ಮಡಿಕೆಯಲ್ಲಿ ಇಟ್ಟು ಮಾತ್ರಕ್ಕ ಆ ವಜ್ರದ ಬೆಲೆ ಕಡಿಮೆ ಆಗೋದಿಲ್ಲ. ಆ ಮಣ್ಣಿನಲ್ಲಿಟ್ಟು ಮಣ್ಣಿನ ಮಡಿಕೆ ಮಣ್ಣಿನ ಕುಡಿಕೆ ಅದರಲ್ಲಿ ಇಟ್ಟು ಮಾತ್ರಕ್ಕೆ ಆ ಬೆಲೆ ಕಡಿಮೆ ಆಗೋದಿಲ್ವೋ ಹಾಗೆ ದುಷ್ಟರು ದುರ್ಜನರು ದುರಾಸೆ ಉಳ್ಳವರು ದುರ್ಬುದ್ಧಿ ಉಳ್ಳವರು ನಮ್ಮ ಬಗ್ಗೆ ಒಳ್ಳೆಯದನ್ನ ಬಯಸದೇ ಇರುವವರು ನಮ್ಮ ಬಗ್ಗೆ ಕೆಟ್ಟದನ್ನ ಮಾತನಾಡಿದಾಗ ನಮಗೆ ಕೆಟ್ಟದ್ದನ್ನ ಹೇಳಿದಾಗ ಅವಮಾನ ಅಪಮಾನ ಮಾಡಿದಾಗ 4 ಜನರ ಮಧ್ಯದಲ್ಲಿ ನಮಗೇನು ಅಪಮಾನವಾಗುವುದಿಲ್ಲ, ದೊಡ್ಡವರ ದೊಡ್ಡತನ ಕಡಿಮೆ ಆಗುವುದಿಲ್ಲ ಅಂತ ಸುಭಾಷಿತ ಹೇಳ್ತದ. ಹಾಗಾಗಿ ನಿತ್ಯದಲ್ಲಿ ಪ್ರತಿನಿತ್ಯದಲ್ಲಿ ಅವ ಹಂಗ ಅಂದ ಅಂತ ಸಿಟ್ ಮಾಡ್ಕೋತೀವಿ, ಇವ್ರು ಹಿಂಗಂದ್ರು ಅಂತ ಬೇಸರ ಮಾಡ್ಕೋತೀವಿ, ಮನಸ್ಸಲ್ಲಿ ಕೊರಗ್ತೀವಿ, ನೊಂದುತ್ತೀವಿ, ಒಂಥರ ಕಾಂಪ್ಲೆಕ್ಸ್ ನೇಚರ್ ಅಂತ ಕರಿತೀವಲ್ಲ ನಾವು, ಅದನ್ನೆಲ್ಲ ನಾವು ಬಿಡಬೇಕು. ಅದೇ ನಮಗೆ ಮುಳ್ಳಾಗುತ್ತದೆ. ಅವ್ರು ಹೀಗಂದ್ರು ಇವ್ರು ಹೀಗಂದ್ರು ಹಂಗಂದ್ರೆ ದುಃಖ ಆಗ್ತದ, ಹಿಂಗಂದ್ರೆ ಸಿಟ್ಟು ಬರ್ತದ. ಇದನ್ನ ಬಿಟ್ಟು ಬದುಕಿದರೆ ಜೀವನ ಸುಂದರ ಅಂತ ಹೇಳಿ ಈ ಸುಭಾಷಿತಕಾರ ಇಲ್ಲಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದಾನೆ. ಧನ್ಯವಾದಗಳು. ಎಲ್ಲರಿಗೂ ಶುಭವಾಗಲಿ.